ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾನು ಪ್ರಸ್ತಾಪ ಮಾಡುವ ವಿಚಾರವೆಂದರೆ, ಈ 12 ದಿನಗಳಲ್ಲಿ, ಇದು 12 ಎಪಿಸೋಡ್, ಈ 11 ದಿನಗಳಲ್ಲಿ ಸೈಕಿಕ್ ಪವರ್ಗೆ ಸಂಬಂಧಪಟ್ಟಂತೆ ಕೆಲವು ಅಂಕಿ ಅಂಶಗಳ ಮೂಲಕ ನಮ್ಮ ಪ್ರಗತಿಯನ್ನು ನಾವು ಅವಲೋಕನ ಮಾಡ್ಕೋಬೇಕಾಗ್ತದೆ. ಅದು ನಮ್ಮ ಪ್ರಿಯ ವೀಕ್ಷಕರಿಗೆ ಸಹ ಮನದಟ್ಟು ಮಾಡಬೇಕಾಗ್ತದೆ. ಇದು ಈ ಸಂಚಿಕೆಯ ಉದ್ದೇಶ. ಈಗ ಮೊದಲನೇದಾಗಿ ಎಷ್ಟು ವ್ಯೂಸ್ ಬಂದಿದ್ದಾವೆ ಈ 11 ದಿನಕ್ಕೆ ಅಂತ ನಾವು ನೋಡಿದಾಗ ಸುಮಾರು ಒಂದು 250 ಅಂತ. ಒಂದು ಸಂಚಿಕೆಗೆ, ಒಂದು ಎಪಿಸೋಡಿಗೆ ಸಾವಿರಗಳು ಲಕ್ಷಗಳು ವ್ಯೂಸ್ ಬರ್ತವೆ, ನಮ್ಗೆ ಗೊತ್ತಿದೆ. ಅಂತ 11 ದಿನಕ್ಕೆ ನಾವು ಬಂದಿರ್ತಕ್ಕಂಥ ವ್ಯೂಸ್ ಸುಮಾರು 250 ಅಂದಾಗ ಇದು ಹಿನ್ನಡೆ ಏನ ಅಂತ ಒಂದು ಸಂಶಯ ಬರ್ತದೆ. ಇದು ಯಾವುದೇ ರೀತಿಯ ಹಿನ್ನಡೆ ಅಲ್ಲ. ಯಾಕೆಂದರೆ ಇದೇನೋ ಒಂದು ಸಿನಿಮಾಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಒಂದು ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅಥವಾ ಏನೋ ಒಂದು ಕರೆಂಟ್ ಅಫೇರ್, ಪ್ರಸ್ತುತ ವಿದ್ಯಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಲ್ಲ. ಒಂದು ವಿಶೇಷವಾದ, ಅರ್ಥವಾಗದ, ವಿದ್ಯೆಗೆ ಸಂಬಂಧಪಟ್ಟಂಥ ವಿಚಾರ ಇದು. ಅದರಿಂದ ನಾವು ಇಷ್ಟು ಕಡಿಮೆ ವ್ಯೂಸ್ ಬಂದಿದ್ದಾವೆ ಅಂತ ನಿರಾಶೆ ಪಡುವ ವಿಚಾರ ಏನಿಲ್ಲ. ಇಲ್ಲಿ ಒಂದು ವ್ಯೂಸ್ ಬಗ್ಗೆ. ಇನ್ನು ಸಬ್ಸ್ಕ್ರೈಬರ್ಸ್ ಬಗ್ಗೆ ನೋಡಿದಾಗ 10. ಏನಪ್ಪ ಸಬ್ಸ್ಕ್ರೈಬರ್ಸ್ 10 ತುಂಬ ಇರಬೇಕಾಯ್ತಲ್ಲ, ಇಷ್ಟೊತ್ತಿಗೆ ಒಂದು 100,000 ಇರಬೇಕಾಯ್ತಲ್ಲ ಅಂತ ಒಂದು ಯೋಚನೆ ಬರ್ತದೆ. ಅದು ಸಹ ನಮಗೇನು ನಿರಾಶೆ ಪಡುವಂಥ ವಿಚಾರ ಏನಲ್ಲ. ನಾವು ಒಂದು ವಿಚಾರವನ್ನು ಒಂದು ಯೂಟ್ಯೂಬ್ನಲ್ಲಿ ನೋಡಿದಾಗ ನಮಗೆ ಇಷ್ಟ ಆದರೆ ನಾವು ನೋಡ್ತೀವಿ. ಇನ್ನೊಬ್ಬರಿಗೆ ಅದು ವರ್ಗಾಯಿಸಬೇಕು ಅಂದಾಗ ಮಾತ್ರ ಅದನ್ನು ಶೇರ್ ಮಾಡ್ತೀವಿ, ಅಥವಾ ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು, ಅವೆಲ್ಲ ಮಾಡ್ತೀವಿ, ಕಾಮೆಂಟ್ ಮಾಡ್ತೀವಿ. ಆದರೆ ಈ ವಿಚಾರ ಎಂತಂದರೆ, ಮೊದಲ ಬಾರಿಗೆ ನಮಗೆ ಇದು ಅರ್ಥವಾಗುವುದಿಲ್ಲ. ಒಬ್ಬ ವೀಕ್ಷಕನಿಗೆ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಎಂಬ ಚಾನಲ್ನ ಒಂದು ಎಪಿಸೋಡ್ ನೋಡಿದಾಗ ಅವನಿಗೆ ಸಂಪೂರ್ಣವಾಗಿ ಅರ್ಥ ಆಗೋದಿಲ್ಲ. ಅವನಿಗೆ ಗೊಂದಲ ಇರ್ತದೆ, ನಾನೇನು ಹೇಳ್ತಾ ಇದ್ದೀನಿ, ನಾನೇನು ಕೇಳಿಸ್ಕೊಳ್ತಾ ಇದ್ದೀನಿ, ನಾನೇನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ ಎಂಬುದರಲ್ಲಿ ಅವನಿಗೆ ಒಂದಿಷ್ಟು ಸಂದಿಗ್ಧತೆ ಇರ್ತದೆ, ಸ್ಪಷ್ಟತೆ ಇರೋದಿಲ್ಲ. ಹಾಗಿರುವಾಗ ಅವನು ಸಬ್ಸ್ಕ್ರೈಬ್ ಮಾಡ್ತಾನ, ಶೇರ್ ಮಾಡ್ತಾನ, ಲೈಕ್ ಮಾಡ್ತಾನ, ಕಾಮೆಂಟ್ ಮಾಡ್ತಾನ, ಗೊತ್ತಿಲ್ಲ. ಇದು ಒಂದು ವಿಚಾರ. ಇನ್ನು ವಾಚ್ ಅವರ್ಸ್ ಅಂತ ಹೇಳ್ತೀವಿ. ವಾಚ್ ಅವರ್ಸ್ ಸುಮಾರು 4 ಜಾಸ್ತಿ ಇದೆ, 4 ಗಂಟೆಗೆ ಜಾಸ್ತಿ ಇದೆ ಈ 11 ದಿನಕ್ಕೆ. ಈ 11 ದಿನಕ್ಕೆ ನಮಗೆ ಸುಮಾರು ಒಂದು 20-30 ವಾಚ್ ಅವರ್ಸ್ ಇರಬೇಕಾಗಿತ್ತು. ಇಲ್ಲ. ವಾಚ್ ಅವರ್ಸ್ ಯಾವಾಗ ಬರ್ತದೆ? ಒಬ್ಬ ವ್ಯಕ್ತಿ ಮೊಬೈಲ್ ಕೈ ತೆಗೆದುಕೊಂಡಾಗ ಕೆಲವು ಟೈಮ್ ಪಾಸ್ಗೋಸ್ಕರ ನೋಡ್ತಾರೆ ಯೂಟ್ಯೂಬ್ ಚಾನಲ್ಸನ್ನು. ಕೆಲವು ಬಹುಬೇಗ ಮನಸ್ಸಿಗೆ ಹತ್ತಿರ ಆಗ್ತವೆ. ಅವಾಗ ಅದನ್ನು ನೋಡ್ತಾನೆ ಇರ್ತಾನೆ. ಒಂದು ಬಸ್ಸಲ್ಲಿ ಕೂತ್ಕೊಂಡು ಅಥವಾ ಇನ್ನೇನು ಯಾವುದೋ ಸಹ ವೆಯ್ಟ್ ಮಾಡ್ತಾನೆ, ಅವ್ರು ನೋಡ್ತಾನೆ.
ಆಗ ವಾಚ್ ಅವರ್ಸ್ ಜಾಸ್ತಿ ಆಗ್ತದೆ. ಆದರೆ ಇದು ಆ ಥರ ಅಲ್ಲ. ಮನೆಯಲ್ಲಿ ಒಬ್ಬನೇ ಕೂತ್ಕೊಂಡು ತುಂಬ ಆ ಕಡೆ ಗಮನವಿಟ್ಟು ಆ ವಿಡಿಯೋ ನೋಡಿದಾಗ ಸಹ ಸರಿಯಾಗಿ ಅರ್ಥ ಆಗಲ್ಲ. ಅದಕ್ಕೆ ಏನು ಮಾಡ್ತಾನೆ, ಅವನು ಸ್ಕಿಪ್ ಮಾಡ್ತಾನೆ, ಕಟ್ ಮಾಡ್ತಾನೆ. ಪದೇ 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 ನಮ್ಮ ವಿಡಿಯೋ ಆ ವ್ಯಕ್ತಿಗೆ ರೀಚ್ ಆದಾಗ ಆಗ ಆ ಕಡೆ ಗಮನ ಕೊಡ್ತಾರೆ, ಇಷ್ಟಪಡ್ತಾರೆ. ಅದರಿಂದ ವಾಚ್ ಅವರ್ಸ್ ಕಡಿಮೆ ಆಗಿದ್ದರಿಂದ ನಮಗೆ ನಿರಾಶೆ ಬೇಕಾಗಿಲ್ಲ. ಇದು ನಮ್ಮ ವಿಡಿಯೋ ಚಾನಲ್, ನಮ್ಮ ಯೂಟ್ಯೂಬ್ ಚಾನಲ್ ಕುರಿತು ಮಾಹಿತಿ. ಇದರಲ್ಲಿ ಏನು ಮುಚ್ಚುಮರೆ ಇಲ್ಲ. ಇನ್ನು ಮುಂದೆ ಹೇಗೆ ಅಂತ ಒಂದು ಪ್ರಶ್ನೆ ಬರ್ತದೆ. ಭಾಳ ಸುಲಭ. ನಾನು ಪ್ರಸ್ತಾಪ ಮಾಡುತ್ತಿರುವ ಸಮಸ್ಯೆಗಳು ಪ್ರತಿಯೊಬ್ಬರಿಗಿದೆ. ದೈಹಿಕ ಸಮಸ್ಯೆಗಳು, ಮಾನಸಿಕ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು, ವೃತ್ತಿ ಸಂಬಂಧಪಟ್ಟ ಸಮಸ್ಯೆಗಳು, ಕೌಟುಂಬಿಕ ಸಮಸ್ಯೆಗಳು, ಗಂಡ ಹೆಂಡತಿ ಸಮಸ್ಯೆಗಳು, ಪ್ರೇಮ ಪ್ರಕರಣಗಳ ಸಮಸ್ಯೆಗಳು, ಶತ್ರು ಭೀತಿಯ ಸಮಸ್ಯೆಗಳು, ಅಥವಾ ಏನಾದರೂ ಒಂದು ಕನಸಿದ್ರೆ ಆ ಕನಸು ನನಸು ಮಾಡಿಕೊಳ್ಳುವ ಸಂದರ್ಭದಲ್ಲಿ ಉಂಟಾಗುವ ಸಮಸ್ಯೆಗಳು. ಯಾರು ಇರೋಣ ಹೇಳಿವೆಯಲ್ಲ, ಪ್ರತಿಯೊಬ್ಬ ವ್ಯಕ್ತಿಗೂ ಯಾವುದೋ ಒಂದು ರೀತಿಯ ಸಮಸ್ಯೆ ಇದ್ದೇ ಇರ್ತದೆ. ಇಲ್ಲಿ ಆಗಬೇಕಾದ ಕೆಲಸ ಇಷ್ಟೇ, ಆ ಸಮಸ್ಯೆಗಳಿಗೆ ನಮ್ಮ ಮೂಲಕ ಪರಿಹಾರ ಸಿಗುತ್ತೆ ಅಂದಾಗ ನಮ್ಮ ಬಳಿ ಬರ್ತಾರೆ, ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಅದರಿಂದ ಸ್ವಲ್ಪ ಸಮಯ ತೆಗೆದುಕೊಳ್ಬೋದು. ಬಿಟ್ಟರೆ ಸಮಸ್ಯೆಗಳಿಂದ ಇರೋ ವ್ಯಕ್ತಿಗಳು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಎಲ್ಲರಿಗೂ ಒಂದಲ್ಲ ಒಂದು ರೀತಿ ಸಮಸ್ಯೆ ಇದ್ದೇ ಇದೆ. ಆ ಸಮಸ್ಯೆಯನ್ನು ಪರಿಹಾರ ಮಾಡ್ತೀವಿ ಅಂತ ಅವ್ರಿಗೆ ಮನವರಿಕೆ ಆದಾಗ ಮಾತ್ರ ಮಾಡ್ತಾರೆ ಈ ಮನವರಿಕೆ. ಆ ಥರ ಮನವರಿಕೆ ಮಾಡಲಿಕ್ಕೆ ಆಕರ್ಷಣೀಯವಾದ ಒಂದು ಯೂಟ್ಯೂಬ್ ಚಾನಲ್ ವೀಡಿಯೋ ಮಾಡೋದಾಗಲಿ ಮತ್ತೇನೋ ಮಾಡೋದ್ರಲ್ಲಿ ಬೇಕಾಗಿಲ್ಲ. ಆ ವ್ಯಕ್ತಿ ನಾವು ಆಕರ್ಷಣೆ ಮಾಡಬೇಕು ಅಂದಾಗ ನಮ್ಮ ಪ್ರಾಮಾಣಿಕತೆ ಭಾಳ ಮುಖ್ಯ. ನಾವು ಕೊಡ್ತಿರೋ ರಿಸಲ್ಟ್ಸ್ ಮುಖ್ಯ. ಒಬ್ಬ ವ್ಯಕ್ತಿಯ ಪರಿಹಾರಕ್ಕೋಸ್ಕರ ಮಾತ್ರ ಬಂದಾಗ ಅವನ ಸಮಸ್ಯೆ ಪರಿಹಾರ ಮಾಡೋದು ಮುಖ್ಯ. ಇಂಥವೆಲ್ಲ ನಾವು ಏನು ಮಾತನಾಡ್ತಾ ಇದ್ದೀವಿ, ನಾವೇನು ಮಾಡ್ತಾ ಇದ್ದೀವಿ ಅವೆಲ್ಲ ಮ್ಯಾಚ್ ಆದಾಗ ಜನ ಬಂದೇ ಬರ್ತಾರೆ. ಅದನ್ನು ನಮಗೆ ಮುಂಬರುವ ದಿನಗಳಲ್ಲಿ ಉತ್ತಮವಾದ ಫಲಿತಾಂಶ ಸಿಕ್ಕೇ ಸಿಗುತ್ತೆ, ಯಾವುದೇ ಅನುಮಾನ ಇಲ್ಲ. ಇನ್ನು ನಂತರ ವಿಚಾರ, ನಮ್ಮ ಈ ಪ್ರಾಕ್ಟೀಸ್ ಸೈಕಿಕ್ ಪವರ್ನ ಸಂಶೋಧನಾ ಸಂಸ್ಥೆಯನ್ನು ರಿಜಿಸ್ಟ್ರೇಷನ್ ಮಾಡೋ ಕುರಿತು ಕೆಲವು ಮಾಹಿತಿಗಳು ಕೊಡಬೇಕಾಗ್ತದೆ. ಈಗಾಗಲೇ ನಿಮ್ಗೆ ಹೇಳಿದ್ದೀನಿ, 3 ಜನ ವ್ಯಕ್ತಿಗಳು ಈಗಾಗಲೇ ಸಿದ್ಧ ಆಗಿದ್ದಾರೆ ಅಂತ. ಒಬ್ಬೊಬ್ಬರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಮೊದಲನೇ ವ್ಯಕ್ತಿ GB ವಿಶ್ವನಾಥ್ ಅಂತ. ನಿಮ್ಗೆ ಈಗಾಗಲೇ ಹೇಳಿದ್ದೀನಿ ಆ ವ್ಯಕ್ತಿ ಕುರಿತು. ಅವರು ವಿಶ್ವನಾಥ್ ಅಂತ ಇವರು ಅನಂತಪುರ ಜಿಲ್ಲಾ ರಿಟೈರ್ಡ್ ಡೆಪ್ಯೂಟಿ ಕಲೆಕ್ಟರ್ ಹಾಗೂ ಪ್ರಸ್ತುತ 2 ಹುದ್ದೆಯಲ್ಲಿದ್ದಾರೆ. ಶ್ರೀ ಸತ್ಯಸಾಯಿ ಜಿಲ್ಲಾ ರೆಡ್ ಕ್ರಾಸ್ ಸೊಸೈಟಿ ಕಾರ್ಯದರ್ಶಿ. 2ನೇ ಹುದ್ದೆ ಜುಡಿಷಿಯಲ್ ವಾಲಂಟಿಯರ್, ಇದೊಂದು ಹುದ್ದೆ. ಈ 2 ಹುದ್ದೆಗಳೀಗ ಪ್ರಸ್ತುತ ಇದ್ದಾರೆ. ಅವರು ತುಂಬ ನಮ್ಮ ಸೈಕಿಕ್ ಪವರ್ ಬಗ್ಗೆ ಒಲವಿದೆ, ಈ ಸಂಶೋಧನಾ ಸಂಸ್ಥೆ ಕುರಿತು ಒಲವಿದೆ. ಅವರು ಎಲ್ಲ ರೀತಿಯ ಸಹಾಯ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ, ಒಂದು ವ್ಯಕ್ತಿ. ಇನ್ನು 2ನೇ ವ್ಯಕ್ತಿಯ ಹೆಸರು ಭಾಮ ಅಂತ. ನಿನ್ನೆ ಹೇಳಿದ್ದೀನಿ ಇವ್ರ ಕುರಿತು. ಭಾಮ
ಇವ್ರದ್ದು ಬೆಂಗಳೂರು. ಅವರಿಗೆ ಸಾಕಷ್ಟು ಸಮಸ್ಯೆಗಳು ಇದ್ದವು. ನನ್ನ ಬಳಿ ಬಂದಿದ್ದರು. ಆ ಸಮಸ್ಯೆಗಳು ಒಂದೊಂದಾಗಿ ಬಗೆಹರಿಸ್ತಾ ಬಂದೆ. ವಿದ್ಯೆಯನ್ನು ಹೇಳಿಕೊಟ್ಟೆ. ಅವರೇ ಪ್ರಯೋಗ ಮಾಡಿಕೊಂಡ್ರು, ಅವರೇ ಸಮಸ್ಯೆ ಪರಿಹಾರ ಮಾಡಿಕೊಂಡ್ರು. ಅದರಿಂದ ಅವರಿಗೆ ಸಂಪೂರ್ಣ ವಿಶ್ವಾಸ ನನ್ನ ಮೇಲೆ, ಈ ವಿದ್ಯೆ ಮೇಲೆ. ಅದರಿಂದ ನಾವು ಸ್ಥಾಪನೆ ಮಾಡುತ್ತಿರುವಂತಹ ಈ ಸಂಶೋಧನಾ ಸಂಸ್ಥೆಯಲ್ಲಿ ಸಂಸ್ಥಾಪಕ ಇರಲಿಕ್ಕೆ ಹೃತ್ಪೂರ್ವಕವಾಗಿ ಒಪ್ಕೊಂಡಿದ್ದಾರೆ. ನಮಗೆ ಎಲ್ಲ ರೀತಿಯ ಸಹಕಾರ ಕೊಡಲಿಕ್ಕೆ ಒಪ್ಕೊಂಡಿದ್ದಾರೆ. ಇವರು 2ನೇ ವ್ಯಕ್ತಿ. ಇನ್ನು 3ನೇ ವ್ಯಕ್ತಿ ಹೆಸರು ಪಿಳ್ಳರಾಜು ಅಂತ. ಇವರು ಸಹ ಬೆಂಗಳೂರೇ. ಇವರು ಶಿಕ್ಷಕರಾಗಿದ್ದಾರೆ. ಜೊತೆಗೆ ಇವರು ಒಳ್ಳೆಯ ಕವಿ ಸಹ ಅವರು. ಮೊನ್ನೆ ಒಂದು ಕವನ ಬಿಡುಗಡೆ ಮಾಡಿದರು. ತುಂಬ ಅದ್ಭುತವಾಗಿದೆ, ನಾನು ನೋಡಿದ್ವಿ. ಈಗ ಅದೇ ನಮ್ಮ ಪುಸ್ತಕಗಳನ್ನು ಅವರು ತಗೊಂಡಿದ್ದಾರೆ. ಆ ಪುಸ್ತಕಗಳಲ್ಲಿ ಒಂದು ಪುಸ್ತಕ ಅಬ್ರಕದಬ್ರ, ಅದನ್ನು ಓದ್ತಾ ಇದ್ದಾರೆ. ತುಂಬ ಇಷ್ಟ ಆಗಿದೆ ಅವರಿಗೆ. ಅವರು ಸಹ ಅವರ ಇಂದ ಏನಾಗಬಹುದು ಸಹಾಯ ಸಹಕಾರ ಅವರು ಕೊಡಲಿಕ್ಕೆ ಸಿದ್ಧವಾಗಿದ್ದಾರೆ. ಅದೇ ರೀತಿ ಇನ್ನು ಸಾಕಷ್ಟು ಜನ ಸಂಪರ್ಕದಲ್ಲಿದ್ದಾರೆ. ಯಾಕೆ ಸಂಪರ್ಕ? ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಸಂಶೋಧನಾ ಸಂಸ್ಥೆಯ ಸ್ಥಾಪನೆಗೆ ಸಹಾಯ ಮಾಡಲಿಕ್ಕೆ, ಸಹಕಾರ ಕೊಡಲಿಕ್ಕೆ ಮಾತುಕತೆ ನಡೀತಿದ್ದಾವೆ. ಅದರ ಜೊತೆಯಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ, ನನ್ನ ಫೋನ್ ನಂಬರ್ ನೋಡಿ ಕಲೀಲಿಕ್ಕೆ ಇಷ್ಟಪಟ್ಟಿರೋರು ಹಾಗೂ ಕೆಲವು ಸಮಸ್ಯೆ ಪರಿಹಾರಕ್ಕಾಗಿ ಇಲ್ಲಿ ಆ ಸಮಸ್ಯೆ ಪರಿಹಾರಕ್ಕಾಗಿ ಬರೋರು 4 ಜನ ಕಾಲ್ ಮಾಡಿದ್ದಾರೆ. ಸದ್ಯ ಬರ್ತಾರೆ. ಆದ್ದರಿಂದ ನಾವು ಏನು ಇದ್ರ ಬಗ್ಗೆ ಚಿಂತೆ ಮಾಡೋಗತ್ತಿಲ್ಲ. ಆದ್ದರಿಂದ ಈ ಅದ್ಭುತವಾದ ವಿದ್ಯೆಯನ್ನು ಕಲಿಯಲು ಆಸಕ್ತಿ ಉಳ್ಳವರು, ಬಹುಕಾಲದಿಂದಲೂ ಹಲವು ಸಮಸ್ಯೆಗಳಿಂದ ನರಳುತ್ತಿದ್ದು ಪರಿಹಾರಕ್ಕಾಗಿ ಹುಡುಕುತ್ತಿರುವವರು ನನ್ನನ್ನು ಸಂಪರ್ಕಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ವಂದನೆಗಳು.